ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಇನ್ನು ಎಷ್ಟು ವರ್ಷ ನಾವು ಇದೇ ಸುದ್ದಿನ ಪ್ರತಿ ವರ್ಷ ಕೊಡ್ತಾ ಇರ್ತೀವೋ ಗೊತ್ತಿಲ್ಲ. ಮಾಫಿಯಾಗಳ ಕಬಂದಬಾಹು ಎಷ್ಟು ವ್ಯಾಪಿಸ್ಕೊಂಡ್ಬಿಟ್ಟಿದೆ ಅಂದರೆ ಪ್ರತಿ ಬಾರಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗತ್ತೆ ಲಕ್ಷಾಂತರ ರೂಪಾಯಿಗೆ. ಈ ಬಾರಿನೂ ಸೋರಿಕೆಯಾಗಿದೆ, ಹಾಗಾಗಿ ಮರು ಪರೀಕ್ಷೆ ಎದುರಿಸಬೇಕಾಗಿದೆ 23 ಲಕ್ಷ ವಿದ್ಯಾರ್ಥಿಗಳು. ಆದರೆ ವಿದ್ಯಾರ್ಥಿಗಳು ಹೆದರಬೇಕಾಗಿಲ್ಲ, ರಿಜಿಸ್ಟ್ರ್ ಮತ್ತೆ ಮಾಡ್ಕೊಳ್ಬೇಕಾಗಿಲ್ಲ, ಫೀಸ್ ಮತ್ತೆ ಕಟ್ಟಬೇಕಾಗಿಲ್ಲ, ಹಾಲ್ ಟಿಕೆಟ್ ಒಂದು ಹೊಸದಾಗಿ ಡಿಸ್ಟ್ರಿಬ್ಯೂಟ್ ಆಗತ್ತೆ. ಆದರೆ ಕೋಚಿಂಗ್ ಸೆಂಟರ್ಗಳ ಈ ಮಾಫಿಯಾ ಜಾಸ್ತಿ ಆಗ್ತಾ ವಿದ್ಯಾರ್ಥಿಗಳ ಬದುಕು ಕತ್ತಲಿಗೆ ಹೋಗ್ತಾನೆ ಇದೆ. ಈ ಬಾರಿಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರೋದು ಮಹಾರಾಷ್ಟ್ರದ ನಾಸಿಕ್ನಿಂದ, ಅಲ್ಲಿಂದ ಹರಿಯಾಣಕ್ಕೆ ಬಂದಿದೆ, ಹರಿಯಾಣದಿಂದ ರಾಜಸ್ಥಾನಕ್ಕೆ ಬಂದು ಅಲ್ಲಿ ಸೀಕರ್ ಅನ್ನೋ ಕೋಚಿಂಗ್ ಸೆಂಟರ್ನ ಮಾಲೀಕನಿಂದ ಲೀಕ್ ಆಗಿದೆ. ಕೇರಳದ ವಿದ್ಯಾರ್ಥಿಗೆ ಆತ ಕಳಿಸ್ಕೊಟ್ಟಿದ್ದಾನೆ. ಆರಂಭದಲ್ಲಿ 5 ಲಕ್ಷ ರೂಪಾಯಿಗೆ ಮಾರಾಟ ಆಗಿದೆ, ಆಮೇಲೆ 30 ಸಾವಿರ ರೂಪಾಯಿಗೆ ಎಲ್ರಿಗೂ ಸ್ವೀಟ್ ಹಂಚೋ ಹಾಗೆ ಹಂಚಿಬಿಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ 720 ಅಂಕಗಳಲ್ಲಿ 600 ಅಂಕಗಳಷ್ಟು ಪ್ರಶ್ನೆಗಳು ಸೋರಿಕೆಯಾಗಿದೆ. ಅಂದರೆ ಸುಮಾರು 140 ಪ್ರಶ್ನೆಗಳು ಸೋರಿಕೆಯಾಗಿವೆ. ಇದನ್ನು ನಿಲ್ಲಿಸೋದಾದರೂ ಹೇಗೆ? ಸರ್ಕಾರ ಹೇಳ್ತಾ ಇದೆ ನಾವೆಲ್ಲ ಕ್ರಮ ತೆಗೆದುಕೊಳ್ತಾ ಇದ್ದೀವಿ, ಈ ಬಾರಿನೂ ನಾವು CBI ತನಿಖೆಗೆ ಕೊಡ್ತಾ ಇದ್ದೀವಿ ಅಂತ. ಆದರೆ ಪ್ರತಿ ಬಾರಿನೂ ಹೀಗೆ ಆಗೋದಾದರೆ ಇದಕ್ಕೆ ಉತ್ತರ ಆದರೂ ಹೇಗೆ? ಫುಲ್ ಸ್ಟಾಪ್ ಒಂದು ಬೇಕಲ್ಲ. ನಿಮ್ಮ ಪ್ರಕಾರ ಫುಲ್ ಸ್ಟಾಪ್ ಇಡಬೇಕು ಅಂದರೆ ಏನು ಮಾಡಬೇಕು? ಕಮೆಂಟ್ ಮಾಡಿ.